ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಯಕತ್ವ ಕುರಿತು ನಿಮ್ಮ ಮುಂದೆ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ನನಗನ್ನಿಸ್ತು. ಯಾವುದೇ ಲೀಡರ್ಶಿಪ್ಪಲ್ಲಿರುವಂಥವರು ಯಾವುದೇ ಕ್ಷೇತ್ರದಲ್ಲಾಗ್ಬೋದು, ರಾಜಕಾರಣಿಗಳಾಗ್ಬೋದು, ಸಾಮಾಜಿಕ ಕ್ಷೇತ್ರಗಳಲ್ಲಿರ್ಬೋದು, ಸಂಘಟನೆಗಳಲ್ಲಿರ್ಬೋದು, ಅಥವಾ ಕೃಷಿ ಕಾರ್ಮಿಕರಾಗ್ಬೋದು, ಯಾವುದೇ ಇರ್ಬೋದು, ಎನಿವನ್ ಯಾವುದೇ ಕ್ಷೇತ್ರಲ್ಲಾದರೂ ಕೂಡ ನಾಯಕರಾದಂಥವರು ಸೆಕೆಂಡರಿ ಲೀಡರ್ಶಿಪ್ಗೆ ನಾವು ಹೆಚ್ಚು ಒತ್ತು ಕೊಡುವಂಥದ್ದು ನಿಜವಾದ ಲೀಡರ್ಶಿಪ್ ಕ್ವಾಲಿಟಿ. ಯಾಕೆ ಅಂತಂದರೆ ಸೆಕೆಂಡರಿ ಲೀಡರ್ಶಿಪ್ಪಲ್ಲಾದಂಥ ಸಾಧನೆಗಳು, ಅಚೀವ್ಮೆಂಟ್ಸ್ಗಳು, ಸಣ್ಣ ಸಣ್ಣ ಸಾಧನೆಗಳನ್ನ ನಾವು ಪ್ರೋತ್ಸಾಹಿಸಬೇಕು, ಬೆನ್ತಟ್ಟಬೇಕು, ಅದನ್ನು ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು. ಅದನ್ನು ಬಿಟ್ಟು ನಮ್ಮ ನಂತರದಲ್ಲಿ ಬಂದಂಥ ಯಾರೇ ಆಗಲಿ ಸೆಕೆಂಡ್ರಿ ಲೀಡರ್ಶಿಪ್ಪಲ್ಲಿರುವಂಥವರು ಮಾಡಿದಂತಹ ಸಾಧನೆಗಳನ್ನ ಅಲ್ಲಗೆಳೆಯುವಂಥದ್ದು ನಿಜವಾದಂಥ ನಾಯಕತ್ವ ಗುಣಗಳು ಖಂಡಿತ ಅಲ್ಲ. ನಾಯಕರು ಅಂತೇಳಿದ್ರೆ ನಾನು ಹಿಂದೆ ಕೂಡ ಹೇಳಿದ್ದೀನಿ, ನಿಜವಾದ ನಾಯಕತ್ವದ ಗುಣ ನಮ್ದು ಯಾವುದು ಅಂದರೆ, ನಾವು ಬೆಳೆದು ಬೇರೆಯವ್ರನ್ನ 10 ಜನನ ನಮಗಿಂತ ಮುಂದೆ ತಂದು ನಿಲ್ಲಿಸಿದಾಗ ಅದು ನಿಜವಾದ ಲೀಡರ್ಶಿಪ್ ಆಗುವಂಥದ್ದು. ಸೊ ಇದನ್ನು ಯಾರೂ ಮರೆಯೋ ಆಗಿಲ್ಲ. ಅದಕ್ಕೆ ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋರಾಗಲಿ, ಪರಿಸರದಲ್ಲಿ ಇರೋರಾಗಲಿ, ಯಾವುದೇ ಸಂಘಟನೆಯಲ್ಲಾಗಲಿ, ರಾಜಕೀಯ ಪಕ್ಷಗಳಾಗಲಿ, ನಮಗಿಂತ ಸೆಕೆಂಡರಿ ಲೀಡರ್ಶಿಪ್ಪಲ್ಲಿ ನಾವು ಯಾರು ಕೊಟ್ಟಿರ್ತೀವಿ ಅವರು ಏನಾದ್ರು ಅಚೀವ್ಮೆಂಟ್ ಮಾಡಿದಾಗ ಮನಪೂರ್ತಿಯಾಗಿ ಹೃದಯಪೂರ್ವಕವಾಗಿ ಅವ್ರನ್ನ ಬೆನ್ತಟ್ಟುವಂಥದ್ದು ಮತ್ತು ಅವ್ರಿಗೆ ಸಪೋರ್ಟ್ ಕೊಡುವಂಥದ್ದು, ಅದಕ್ಕೆ ಅಭಿನಂದನೆಗಳನ್ನ ಹೇಳುವಂಥದ್ದು ನಮ್ಮೆಲ್ಲರ ನಿಜವಾದ ನಾಯಕತ್ವ ಗುಣ ಅಂತ ಹೇಳ್ತಾ ಇವತ್ತಿನ ನಾಯಕತ್ವ ಗುಣಗಳ ಬಗ್ಗೆ ನಿಮಗೆ ಒಂದು ಮುಖ್ಯವಾದಂಥ ಮುಖ್ಯಾಂಶನ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡಿದಂಥದ್ದು. ಎಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ಲೀಡರ್ಶಿಪ್ ಕ್ವಾಲಿಟಿಗಳನ್ನ ಇರುವಂಥ ಮುಖ್ಯವಾದ ಅಂಶನ ದಯಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ವಿಚಾರಗಳನ್ನ ತಿಳಿಸಿ, ನಿಮ್ಮ ಕ್ಷೇತ್ರಗಳಲ್ಲಿ ಈ ವಿಚಾರನ ಹಂಚ್ಕೊಳ್ಳಿ ಅಂತ ಹೇಳ್ತಾ, ನಾವು ನಾಯಕತ್ವ ಸೆಕೆಂಡರಿ ನಾಯಕತ್ವ ಅಥವಾ ಎರಡನೇ ನಾಯಕತ್ವನ ಯಾವಾಗ ಪ್ರೋತ್ಸಾಹಿಸ್ತೀವೋ ಆಗ ನಾವು ತುಂಬ ದೊಡ್ಡ ನಾಯಕರಾಗ್ತೀವಿ, ಅಥವಾ ನಿಜವಾದ ನಾಯಕರಾಗಿ ಅವತ್ತು ಬಿಂಬಿತ ಆಗುವಂಥದ್ದು. ಸೊ ಇದನ್ನು ಯಾರು ಕೂಡ ಮರೆಯುವಂತಿಲ್ಲ. ಥ್ಯಾಂಕ್ ಯು.